ಮೊದಲು ನನ್ನ ರಿಯಾಕ್ಷನ್ ಹೆಂಗಿತ್ತು ನೀವು ಪ್ರೆಗ್ನೆನ್ಸಿ ರಿವೀಲ್ ಮಾಡಿದಾಗ ನನಗೆ ಫಸ್ಟ್ ಶಾಕ್ ಆಯಿತು. ಸ್ಟಿಲ್ ಆಮೇಲೆ ಅದನ್ನ ಅಕ್ಸೆಪ್ಟ್ ಮಾಡಿದ್ವಿ ಅಷ್ಟೇನೆ. ಇನ್ಸ್ಟಾಗ್ರಾಮಿಂದ ನಾವು BMW ಒಂದು ಸೈಟೋ ಒಂದು ಮನೇನೋ ಸೀರಿಯಸ್ ಆಗಿ ತಗೋಬಹುದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅಶ್ವಿನಿ ಯೂಟ್ಯೂಬ್ ಚಾನಲ್. ಸೊ ನೀವತ್ತು ಎಲ್ಲರೂ ಕೇಳ್ತಾ ಇದ್ರಿ ಕ್ಯೂರಿಯಾಸಿಟಿ, ಅಕ್ಕ ಮೊದಲು ನನ್ನ ರಿಯಾಕ್ಷನ್ ಹೆಂಗಿತ್ತು ನೀವು ಪ್ರೆಗ್ನೆನ್ಸಿ ರಿವೀಲ್ ಮಾಡಿದಾಗ ಏನು ಎತ್ತ ಅಂತ ಕೇಳ್ತಾ ಇದ್ರಿ. ಇವನ್ ಏನು ಎಕ್ಸ್ಪೆಕ್ಟೇಷನ್ ನಂದು ತೋರ್ಸಿದ ತಕ್ಷಣ ಓ ಎಕ್ಸೈಟೆಡ್ ಅಂತ ಯಾಕೆ ಅಂದ್ರೆ ಆತರ ಅನ್ಸಂಗಿಲ್ಲ. ಯಾಕೆ ಅವಲೇ ಆಲ್ರೆಡಿ ಒಂದ್ ಪಾಪ ಆಗೈತಲ್ಲ. ಏನೋ ಮೊದಲನೇ ಫಸ್ಟ್ನೇ ಪಾಪನು ಇವನೇನ್ ರಿಯಾಕ್ಟ್ ಕೊಟ್ಟು ಹೌದಾ, ಅವ್ನಿಗೆ ಫಸ್ಟ್ನೇ ಪಾಪಗೆ ಫುಲ್ ಕನ್ಫ್ಯೂಷನ್. ಹೌದಾ ಹೌದಾ. ಇವಳು 3 ವರ್ಷ ಪಾಪು ಬೇಡ ಅಂತ ಹೇಳಿದ್ಲು. ನಂಗೆ ಅದೊಂದು ಡೌಟ್ ಇತ್ತು, ಇವಳು ಸುಮ್ನೆ ಯಾಮಾರ್ಸ್ತಾವಳೆ ನನ್ಗೆ. ಏನು ಇಲ್ಲ ಅಂತೇದೇನು ಇಲ್ಲ ಬಿಡು, ಇವಳು 3 ವರ್ಷ ಪಾಪು ಮಾಡ್ಕಾರಲ್ಲ ಅಂತ ಅದೊಂದು ನಂಬಿಕೆಯಿಂದ ನಾನು ಏನ್ ನಂಬೇ ಇರಲ್ಲ, ರಿಯಾಕ್ಷನ್ ಕೊಟ್ಟಿರಲ್ಲ ಬಿಡು. ಆ ಪಾಪಗೂ ಇರಲ್ಲ, ಈ ಪಾಪಗೂ ಅವ್ನು ರಿಯಾಕ್ಟ್ ಕೊಟ್ಟಿಲ್ಲ. ಸರಿ ಹೌದಾ ಆಯ್ತಾ ಬಿಡು ಅಂದ್ಬಿಟ್ಟು ಈ ಪಾಪಗೂ ಸೇಮ್ ಹಂಗೆ ಅಂತ ಹೇಳಿದ್ರು. ನಮ್ ದೊಡ್ಡ ಎಲ್ಲಿ ಬೇಬಿ ಸಿಟ್ಟಿಂಗ್ ಹೋಗಿ 1ನೇ ಕ್ಲಾಸ್ ಹೋಗಿಟ್ಟ ನಂಗೆ ಪಾಪು ಬೇಡ ಮೇಕಿಂದ ಮಾಡ್ಕತೀನಿ ಅಂತ ಹೇಳಿದ್ವಳು. ಅದಕ್ಕೆ ನಂದು ರಿಯಾಕ್ಷನ್ ಪಡೋದ್ ಏನ್ ಇಲ್ಲಕ್ಕೆ ಇರೋದಿಲ್ವಲ್ಲ. ಸೊ ಎಕ್ಸ್ಪೆಕ್ಟೇ ಇಲ್ಲ, ಸ್ಟಿಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು. ಇಲ್ಲ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ. ನಾವು ಅಕ್ಸೆಪ್ಟ್, ನನಗೆ ಫಸ್ಟ್ ಶಾಕ್ ಆಯ್ತು. ಸ್ಟಿಲ್ ಆಮೇಲೆ ಅದನ್ನ ಅಕ್ಸೆಪ್ಟ್ ಮಾಡಿದ್ವಿ ಅಷ್ಟೇನೆ. ತುಂಬಾನೇ ಖುಷಿ ಆಯ್ತು, ಅದ್ರಲ್ಲಿ ಏನಿಲ್ಲ. ಪಾಪನು ಬೆಳೆದಿದ್ದಾನೆ, 3 years ಆಗುತ್ತೆ. ಈ ಬೇಬಿ ಹುಡೋಷ್ಟೊತ್ತಿಗೆ ಅವ್ನಿಗೂ 3 years ಕಂಪ್ಲೀಟ್ ಆಗುತ್ತೆ. ನಮ್ ಲಡ್ಡುನೇ ನೋಡ್ಕತಾನೆ ನೋಡ್ಕತಾನೆ. ಅವನೆಂದ್ರೆ ಇವಾಗ ಕೇಳಿದ್ರೆ ಲಡ್ಡು ತಂಗಿ ಪಾಪ ಬೇಕಾದ್ರೆ ಬೇಡ ಅಮ್ಮ ನಾನೇ ಸಾಕು ಅಂತ ಹೇಳ್ತಾನೆ. ಸೊ ಗೊತ್ತಿಲ್ಲ ಅವ್ನು ಯಾವ ಥರ ಅಕ್ಸೆಪ್ಟ್ ಮಾಡ್ತಾನೆ ಅದನ್ನ ಅಂತ. ಸೊ ನೋಡೋಣ. ಹಾಗೇನೆ ಇನ್ನೊಂದು ತುಂಬಾ ಕ್ಯೂರಿಯಾಸಿಟಿಯಿಂದ ಈಗ ನನ್ನ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರೆ ಇನ್ಸ್ಟಾಗ್ರಾಮ್, ಅಕ್ಕ ಇನ್ಸ್ಟಾಗ್ರಾಮ್ ಇಂದ ಎಷ್ಟು ದುಡ್ಡು ಬಂತು, ಎಷ್ಟು ದುಡ್ಡು ಮಾಡಿದ್ರಿ ಹೇಳು. ಅದು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರ ಗೊತ್ತಾಗುತ್ತೆ ಎಷ್ಟು ದುಡ್ಡು ಬರುತ್ತೆ, ಏನ್ ಬರುತ್ತೆ. ನಿಜ ಪ್ರಾಮಿಸ್ ಎಂಟಾಣಿನೂ ಕೊಡಲ್ಲ. ವ್ಯೂಸ್ ಇಂದ ಲೈಕ್ಸ್ ಇಂದ ಯಾವುದೇ ₹1 ಇನ್ಸ್ಟಾಗ್ರಾಮ್ ಇಂದ ಅಮೌಂಟ್ ಬರಲ್ಲ. ಬ್ರ್ಯಾಂಡ್ ಗಳಿಂದ ಬಂದ್ರೆ ಚೆನ್ನಾಗಿ ಅರ್ನ್ ಮಾಡಬಹುದು. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಸುಲಭ ಕೊಡೋದಿಲ್ಲ. ಕಂಟೆಂಟ್ ಮೇನ್ ಇರುತ್ತೆ, ಕಂಟೆಂಟ್ ಕಾನ್ಸೆಪ್ಟ್ ಗಳೆಲ್ಲ ಮೇನ್ ಇರುತ್ತೆ. ಅಂತವ್ರಿಗೆ ನಿಜವಾಗ್ಲೂ ಚೆನ್ನಾಗಿ ಅರ್ನ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅಲ್ಲನಾ ಇನ್ಸ್ಟಾಗ್ರಾಮ್ ಇಂದನಾ ಕೇಳ್ತಾರಲ್ಲ, ಹೇಳು. ಮನೆ ತಗೊಂಡ್ವಾ, ಎಷ್ಟು ಮನೆ ತಗೊಂಡ್ ಅದ್ರಿಂದ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂದ್ರೆ, ನಾವು ಒಂದೊಂದ್ಸಲಿ ಕಂಟೆಂಟ್ ಸಿಗಲ್ಲ, ಕಂಟೆಂಟ್ ಹುಡುಕ್ಬೇಕು. ಮೈಂಡ್ ಎಷ್ಟೊಂದು ಪ್ರೆಜರ್ ಇರುತ್ತೆ ಗೊತ್ತಾ. ಈಗ ಡೈಲಿ ಕಂಟೆಂಟ್ ಹುಡುಕ್ ಹಾಕ್ಲೇಬೇಕು. ಆದ್ರೂ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಬರಲ್ಲ ಅಂತ ಗೊತ್ತು, ಆದ್ರೂ ಹಾಕ್ತಿವಿ. ಯಾಕೆ ಹೇಳಿ? ನಿಮ್ಮನ್ ಖುಷಿ ಪಡ್ಸಕ್ಕೆ. ಒಬ್ಬರು ನಮ್ಮನ್ ತುಂಬಾ ಇಷ್ಟ ಪಡೋರು ಇರ್ತಾರ. ಅಕ್ಕ ವಿಡಿಯೋ ಹಾಕಿಲ್ಲ ಅಂದ್ರೆ ಯಾಕಕ್ಕ ವಿಡಿಯೋ ಹಾಕಿಲ್ಲ ಅಂತ ಕೇಳ್ತಿರ್ತೀರಾ. ಮಿನಿಮಮ್ ಒಂದ್ ದಿವಸಕ್ಕೆ ಡೈಲಿ 2 ವಿಡಿಯೋ ಹಾಕ್ಲೇಬೇಕು, ಕಾನ್ಸೆಪ್ಟ್ ಹಾಕ್ಬೇಕು. ಇವನ್ ನಮ್ಗೆ ಇನ್ಸ್ಟಾಗ್ರಾಮ್ ಇಂದ ಯಾವ್ದೇ ಅಮೌಂಟ್ ಬರಲ್ಲ, ಆದ್ರೂ ನಾವ್ ಯಾಕೆ ಹಾಕ್ತಾ ಇದೀವಿ ಅಂತಂದ್ರೆ, ಸೊ ನಮ್ಗೆ ಸಖತ್ತಾಗಿ ಅಲ್ಲಿ ಪ್ರೀತಿಸೋ ಜನ ಇರ್ತಾರೆ. ನಾವೇ ಇದನ್ನ ಇನ್ಸ್ಟಾಗ್ರಾಮ್ ಬಿಟ್ಟು ನಾವು ಯೂಟ್ಯೂಬ್ಗೆನೆ ಫುಲ್ 100% ಹಾಕಿ ಕೊಡ್ಬೋದು. ಬಟ್ ನನಗೆ ಅದೇನೋ ಲೆಂತಿ ವಿಡಿಯೋನೇ ಮಾಡಕ್ ಆಗ್ತಿಲ್ಲ. ನಮಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ ಆಗ್ತಿಲ್ಲ. ಇಂಟ್ರೆಸ್ಟೇ ಬರ್ತಲ್ಲ. ಎಲ್ಲರೂ ಸುಮಾರು ಜನ ಮಾಡೋ ಅಂತಾರೆ, ನಿಮ್ಗಿರೋ ಇದಕ್ಕೆ ಫಾಲೋ ಮಾಡ್ಬೋದು ಅಂತಾರೆ. ಬಟ್ ನಮಗೇನು ಅಂದ್ರೆ ಮಾಡ್ಬೋದು, ಟೈಮ್ ಸಿಗಲ್ಲ. ಇವನು 6:30ಗೆ ಹೋಗಿ ಟೈಮ್ ಅಂದ್ರೆ ಪ್ರೆಸೆಂಟ್ ಏನ್ ಗೊತ್ತಾ, ಕಮಿಟ್ಮೆಂಟ್ ಜಾಸ್ತಿ ಇದೆ. ನಾನು ಡ್ಯೂಟಿಗೆ ಹೋದ್ರೆ ಮಾತ್ರ ನಮ್ ಕಮಿಟ್ಮೆಂಟ್ ಗಳು ತೀರೋದು. ನಮ್ಗೇನು ಇನ್ಸ್ಟಾಗ್ರಾಮ್ ಇಂದ ಕೊಲಾಬ್ ಬರೋದ್ರಿಂದ ನಮ್ ಕಮಿಟ್ಮೆಂಟ್ ತೀರಲ್ಲ. ನಾವು ಹೋಗಿ ಕೆಲಸ ಮಾಡಿದ್ರೆ ಮಾತ್ರ, ಮನೇನು ತಗೊಂಡಿಲ್ಲ, ನಾವು ಕೆಲಸ ಮಾಡಿದ್ರೆ ಮಾತ್ರ ನಮ್ ಕಮಿಟ್ಮೆಂಟ್ ಇರೋದು. ಯೂಟ್ಯೂಬ್ ಅಂದ್ರೆ 24 hours ಅದಕ್ಕೆ ಕೊಡ್ಬೇಕು. ಇವಾಗ ನಾವ್ ಅದಕ್ಕೇನೆ ಟೈಮ್ ಕೊಟ್ರೆ ಯೂಟ್ಯೂಬ್ ಅಲ್ಲಿ ಪಕ್ಕಾ ಕ್ಲಿಕ್ ಆಗುತ್ತೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ನಮ್ಗೆ ಯೂಟ್ಯೂಬ್ ಮಾಡಕ್ ಆಗ್ತಾ ಇಲ್ಲ, ಅಂದ್ರೆ ಟೈಮ್ ಸಿಗ್ತಾ ಇಲ್ಲ. ಇವಾಗ ಸದ್ಯದ ಪರಿಸ್ಥಿತಿಲಿ ಯೂಟ್ಯೂಬ್ ಮಾಡಕ್ ಆಯ್ತಲ್ಲ. ಏನಾರ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಲಾಬ್ ಒಳ್ಳೊಳ್ಳೆ ದೊಡ್ಡ ಬ್ರ್ಯಾಂಡ್ ಗಳು ಬಂದು ಏನಾರ ಚೆನ್ನಾಗಾದ್ರೆ ಯೂಟ್ಯೂಬ್ ಮಾಡ್ಬೋದು. ಇಲ್ದವ್ರೆ ನಾನು ಡೈಲಿ ಕೆಲ್ಸಕ್ಕೆ ಹೋಗ್ಲೇಬೇಕು, ಮನೆ ಕಮಿಟ್ಮೆಂಟ್ ತೀರ್ಸ್ಲೇಬೇಕು. ಅಲ್ಲ ಹೇಳ್ಬೇಕು ಅಂದ್ರೆ ನಾವ್ ಇನ್ಸ್ಟಾಗ್ರಾಮ್ನೇ ನಮ್ ಜೀವನ ಅಂತ ಅನ್ಕೊಂಡಿಲ್ಲ. ನೀವ್ ಅನ್ಕೋಬಿಟ್ಟಿದ್ರೆ ರೀಲ್ಸ್ ಮಾಡ್ತಾ ಇರ್ತಾರೆ, ಓ ಇದೇ ಜೀವನ ಲೈಫ್ ಸ್ಟೈಲ್ ಸೆಟಲ್ಡ್ ಆಗೋಯ್ತು ಅಂತ. ಚಾನ್ಸೇ ಇಲ್ಲ. ಯಾವುದೇ ಇನ್ಸ್ಟಾಗ್ರಾಮ್ ಯಾರು ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಇನ್ಸ್ಟಾಗ್ರಾಮ್ ಇಂದ ಒಂದ್ ಜೀವನ ಕಟ್ಕೋತೀವಿ ಅಂತಂದ್ರೆ ಅದು ಕಷ್ಟ, ಸಾಧ್ಯನೇ ಇಲ್ಲ. ಇದನ್ನ ನಂಬ್ಕೊಂಡ್ ಏನಾರು ನಾವು ಬೇರೆದಕ್ಕೂ ಕೈ ಹಾಕ್ತಿವಿ ಅಂದ್ರೆ ತುಂಬಾ ಕಷ್ಟ. ಈಗ ಎಲ್ಲಾರ್ದು ಐಡಿಗಳೆಲ್ಲ ಸಸ್ಪೆಂಡ್ ಆಗೋದು, ಮಿಸ್ ಆಗಿ ನಮ್ಮ ಐಡಿ ಸಸ್ಪೆಂಡ್ ಆಗ್ಬಿಟ್ಟಿದ್ರೆ ಹತ್ರಿಂದ ಬೇಜಾನ್ ಕಮಿಟ್ಮೆಂಟ್ ಮಾಡಿಕೊಂಡಿರ್ತೀವಿ. ಮಾಡ್ಕೊಂಡು ಇರ್ತಾರೆ. ಸ್ಟಿಲ್ ಅದೊಂದು ತಪ್ಪು ಬೇಡ. ನಮ್ಮ ಕೈಲಿ ನಾವಂತೂ ಇನ್ಸ್ಟಾಗ್ರಾಮ್ ಇಂದ ಯಾವ ಕಮಿಟ್ಮೆಂಟ್ ಮಡಿಕೊಂಡಿಲ್ಲ. ಬಂದು ಏನಾರ ಒಂದ್ 10,000 20,000 ಬಂದ್ರೆ ತಿಂಗಳಿಗೆ, ಅದು ನಾವ್ ಇಷ್ಟು ತಿಂಗಳಿಂದ 30 ದಿವಸದಿಂದ ಟೈಮ್ ಕೊಟ್ಟಿರ್ತೀವಲ್ಲ,
ಅವಾಗ ಒಂದ್ 10,000 ಖರ್ಚಾಗಿರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಕ್ಕೆ. ಇವ್ರ ಕೆಲ್ಸಕ್ಕೆ ಹೋಗದೆ ಇರೋದು, ಸಂಜೆ ಡ್ಯೂಟಿಗೆ ಹೋಗದೆ ಇರೋದು, ಅದಕ್ಕೆಲ್ಲ ಏನಾರ ಮಿಸ್ ಆಗಿ ಅದಕ್ಕೆ ಇದಕ್ಕೆ ಖರ್ಚಾಗ್ಬಿಟ್ಟಿರುತ್ತೆ ಅಷ್ಟೇನೆ. ನಮಗ್ ಮೇಂಟೈನ್ ಆಗ್ತಾ ಇದೆ ಅದು ಫಸ್ಟ್ ಗಿಂತ ಇವಾಗ ಆಲ್ಮೋಸ್ಟ್ ಚೆನ್ನಾಗಿದ್ದೀವಿ. ಇನ್ಸ್ಟಾಗ್ರಾಮ್ ಇಂದ ಬೆಟರ್ ಅಂದ್ರೆ ಫೇಸ್ಬುಕ್ ಬೆಟರ್. ಹಾ, ಫೇಸ್ಬುಕ್ ಇಂದ ಅರ್ನಿಂಗ್ ಇದೆ, ನಾನ್ ಹೇಳ್ತೀನಿ ಅದ್ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಹೌದು, ಫೇಸ್ಬುಕ್ ಇಂದ ಅರ್ನಿಂಗ್ಸ್ ಇದೆ, ಎಲ್ಲರೂ ಆರಾಮ ಮಾಡ್ಬೋದು, ಏನ್ ಟೆನ್ಷನ್ ಏನಂತ ಏನಿಲ್ಲ. ಬಟ್ ಅದ್ರಲ್ಲಿ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಅದು ಎಲ್ಲಾದ್ರಲ್ಲೂ ಅಷ್ಟೇ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲದ್ರಿಂದನೂ ಕನ್ಸಿಸ್ಟೆನ್ಸಿ. ಎಲ್ಲರಿಗೂ ಒಂದೇ ಒಂದು ಡೌಟ್ ಅಂದ್ರೆ ವಿಡಿಯೋಸ್ ಮಾಡಾಕ್ಬಿಟ್ರೆ ಬಂದ್ಬಿಡುತ್ತೆ ಅಂತಲ್ಲ. ವಿಡಿಯೋಸ್ ಮಾಡಾಕೋರೆ ಎಲ್ಲಾರು ಆಲ್ಮೋಸ್ಟ್ ಆಲ್ ರೀಲ್ಸ್ ವಿಡಿಯೋಗಳು ಎಲ್ಲಾರು ಮಾಡ್ತಾರೆ ಅಲ್ವಾ, ಆಲ್ಮೋಸ್ಟ್ ಅಲ್ಲ. ಅದೇನ್ ತಲೆನೋವಿಲ್ಲ, ಏನ್ ಒಂದ್ 10 ಸೆಕೆಂಡ್ ಟೈಮ್ ಕೊಟ್ರೆ ಆರಾಮಾಗಿ ಒಂದ್ ರೀಲ್ಸ್ ಮಾಡಿ ಹಾಕ್ಬಿಡ್ಬೋದು. ಹಚ್ಬೇಡ, ನೀವು 1/4 ಗಂಟೆನೇ ಟೈಮ್ ತಗೊಳ್ಳಿ, ಒಂದ್ 10 ರೀಲ್ ಮಾಡ್ಬಿಡ್ಬೋದು. ಆದ್ರೆ ನಾವು ಕಂಟೆಂಟ್ ಹುಡುಕ್ ಮಾಡ್ತೀವಲ್ಲ, ಅದು ಬೇಜಾನ್ ಅಂದ್ರೆ ಬೇಜಾನ್ ಕಷ್ಟ. ಈಗ ನಂಗೊಂದ್ ಟೇಕ್ ಬಂದ್ರೆ ಅವಳಿಗೊಂದ್ ಟೇಕ್ ಬರಲ್ಲ, ಅವಳಿಗೊಂದ್ ಟೇಕ್ ಬಂದ್ರೆ ನಂಗೊಂದ್ ಟೇಕ್. ಒಂದೊಂದ್ ವಿಡಿಯೋಗೆ ಮಿನಿಮಮ್ ಅಂದ್ರೆ ಒಂದು 10 ಟೇಕ್ ಮಾಡ್ತೀವಿ. ಬಂದ್ರೆ ಒಂದೇ ವಿಡಿಯೋ ಒಂದೇ ಟೇಕ್ ಬಂದ್ರೆ ಚೆನ್ನಾಗ್ ಬಂದ್ಬಿಡುತ್ತೆ. ಬಂದಿಲ್ಲ ಅಂತಂದ್ರೆ ತುಂಬಾ ಆಮೇಕಿಂದ ಗಂಡ ಹೆಂಡ್ತಿಲ್ ಬೇಜಾನ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಈಗ ಪೇಷನ್ಸ್ ಇರಲ್ಲ. ಇವಾಗ ನಿಜವಾಗ್ಲೂ ನೀವಂತರ ಇವಾಗೂ ಕೂಡ ಅಷ್ಟೇ, ಜಸ್ಟ್ ಒಂದ್ ವಿಡಿಯೋ ಮಾಡಿದ್ವಿ, 2-3 ವಿಡಿಯೋ ಮಾಡಿದ್ವಿ ಅಷ್ಟೇ. ಪೇಷನ್ಸ್ ಲೆವೆಲ್ ಹೊಟ್ಟಾಯ್ತು ನನಗೆ. ಪೇಷನ್ಸ್ ಲೆವೆಲ್ ಅಂದ್ರೆ ಮಟ್ಕಾಗ ಹೋಗುತ್ತೆ ಅಂದ್ರೆ ಯಪ್ಪ, ಈ ದೊಡ್ಡ ಫಿಲಮ್ಗಳೆಲ್ಲ ಮಾಡ್ತಾರ ಡೈರೆಕ್ಟರ್ಗಳು ಹೆಂಗ್ ತಡ್ಕತಾರೆ ಅಂತಾನೆ ಗೊತ್ತಲ್ಲ. ಈಗ ಅವಳು ಒಂದ್ ಟೇಕ್ ಮಾಡಿರ್ತಾಳೆ, ಆ ಟೇಕ್ ಚೆನ್ನಾಗ್ ಬರೋದಿಲ್ಲ, ಇನ್ನೊಂದ್ ಟೇಕ್. ಅವಾಗ ನನ್ ಮೈಂಡ್ ಪ್ರೆಷರ್ ಹೆಂಗಾಗಿರುತ್ತೆ ಅಂದ್ರೆ ವಿಡಿಯೋ ಮಾಡ್ಬೇಕಾದ್ರೆ ನನ್ಗೆ ಏನಾರ ಹೊಡಗಿಡ್ಬಿಡೋದ ಅನ್ಸುತ್ತೆ. ಅವಳು ಹಂಗೆ ಸೇಮ್, ಅವಳು ಬಂದಿದ್ದ ಡೈಲಾಗ್ ನಂಗೆ ಬರಲ್ಲ, ನಂಗೆ ಬಂದಿದ್ದ ಡೈಲಾಗ್ ಅವಳು ಬರಲ್ಲ. ಆದ್ರೂ ನಾನು ಒಂದ್ 4-5 ಟೇಕ್ ತಗೋಬಿಟ್ರೆ ಇವಳು ಮೈಂಡ್ ಪ್ರೆಷರ್ ಎಲ್ಲೋ ಹೊಂಟೋಗಿರುತ್ತೆ. ಫೋನ್ ಎಲ್ಲ ಬಿಸಾಕ್ಬಿಟ್ಟು ನಾವು ವಿಡಿಯೋನು ಮಾಡಲ್ಲ, ಏನು ಮಾಡಲ್ಲ, ಹೋಗು ಆ ರೇಂಜ್ ಹೊಂಟೋಗಿರುತ್ತೆ. ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಬರುತ್ತೆ ಆ ವಿಡಿಯೋಗಳೆಲ್ಲ ಆಟೋಮೆಟಿಕ್ ಕ್ಲಿಕ್ ಆಗುತ್ತೆ ಅಲ್ವಾ. ಹೌದು, ಅದಂತೂ ಸತ್ಯ. ಇವಾಗ ಒಂದ್ ವಿಡಿಯೋ ಮಾಡಿದ ತಕ್ಷಣ ಇವಾಗ ಏನೋ ನಾನೇ ಅಷ್ಟೇ, ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಗುಡ್ ಕಮೆಂಟ್ ಬರುತ್ತೆ, ಎಲ್ಲಾನು ಅಕ್ಸೆಪ್ಟ್ ಮಾಡ್ಬೇಕು. ಯಾಕೆ ಇವಾಗ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಬ್ಯಾಡ್ ಕಮೆಂಟ್ ಬರಲ್ಲ, ಫೇಸ್ಬುಕ್ ಅಲ್ಲಿ ತಗೊಂಡ್ರೆ ಬ್ಯಾಡ್ ಕಮೆಂಟ್ ಇರುತ್ತೆ. ಫೇಕ್ ಐಡಿಗಳು ಏನು ಮಾಡಕ್ಕಾಗಲ್ಲ. ತಲೆನೋ ನಾನು ಕೆಡ್ಸ್ಕೊಳಕ್ಕೆ ನಾವೇನಂದ್ರೆ ಅಂತ ಕೆಟ್ಟಾಗ ಏನು ವಿಡಿಯೋ ಮಾಡಲ್ವಲ್ಲ, ಇರೋ ರಿಯಾಲಿಟಿ ಏನೈತೆ ಅದೇನೆ ಇದ್ ಮಾಡೋದು. ನಮ್ಮ ಮನೆಯಲ್ಲಿ ಏನೈತೆ ಅದನ್ನೇ ನಾವ್ ಎಷ್ಟ್ರ ಏನು ಊಟ ಹಾಕಂದ್ ಏನು ಮಾಡೋದು. ಅದೇನೋ ನನಗೆ ಅದಲ್ಲ ಇರ್ಬೇಕು ಅಂತ ಅನ್ಸಲ್ಲ. ನಾವ್ ಹೆಂಗಿದೀವಿ ಹಂಗೆ ಇದೀವಿ. ಸೊ ಮತ್ತೆ ಇನ್ನು ಎಷ್ಟಿದ್ದು ದುಡ್ಡು ಮಾಡಿದ್ರಿ? ದುಡ್ಡು ಮಾಡಂಗಿದ್ರೆ ಇನ್ನು ಈ ಮನೇಲಿ ಹಾಕಿರುತ್ತೆ ಇದು. ಸೊ ನೀವ್ ಮೈಂಡ್ ಅಲ್ಲಿ ಹಾಕೊಂಡ್ಬಿಡಿ. ನಾನ್ ಹೇಳೋದು, ನಾವೀಗ ಇರೋ ಮನೆಯಲ್ಲಿ ಆ ಕಡೆ ರೀಲ್ಸ್ ಮಾಡಕ್ ಹೋದ್ರೆ ಈ ಕಡೆ ಟೇಬಲ್ ಎತ್ ಮಾಡ್ಬೇಕು, ಈ ಕಡೆ ಟೇಬಲ್ ಎತ್ ಮಾಡ್ಕೋದ್ರೆ ಆ ಕಡೆ ಚೇರ್ ಎತ್ ಮಾಡ್ಬೇಕು. ನಮ್ಮಲ್ಲಿ ದೊಡ್ಡದಿದೆ ಜಾಗ, ಬಟ್ ನಾವ್ ಇಟ್ಕೊಂಡಿರೋದು ಸ್ಪೇಸ್ ಸಾಕಾಗಲ್ಲ ಅಷ್ಟೇನೆ. ಹಂಗಿದೆ. ಸೊ ಚೆನ್ನಾಗಿದೆ ಮಳೆ. ನಮ್ 4 ಜನಕ್ಕೆ, ನನ್ಗೆ, ನನ್ ಮಗುಗೆ, ನನ್ ಮಗಳಿಗೆ ಇಷ್ಟ ಜನ ಇದ್ರೆ ಆರಾಮಾಗಿ ಸಾಕಾಗ್ಬಿಡುತ್ತೆ. ಈಗ ನನ್ ತಮ್ಮ, ನಮ್ಮ ಅಪ್ಪ ಎಲ್ಲ ಟೇಬಲ್ ಮಂಚ ಎಲ್ಲಾನು ಪ್ರತಿ ಒಂದು ಮಾಡ್ಬೇಕು. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗೇನೆ ನೀವು ಏನಾದ್ರು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ನ. ಅದರಿಂದ ದುಡ್ಡು ಬರುತ್ತೆ ಅಂತ ಸ್ಟಾರ್ಟ್ ಮಾಡಕ್ ಹೋಗ್ಬಿಡಿ. ನಾನು ಹೇಳ್ತೀನಿ, ಸ್ಟಾರ್ಟಿಂಗ್ ಹೆವಿ ಕಷ್ಟ ಇರುತ್ತೆ, ವ್ಯೂಸ್ ಆಗಲ್ಲ, ಲೈಕ್ಸ್ ಬರಲ್ಲ. 2 years ಆಯ್ತು ಅನ್ಸುತ್ತಲ್ಲ ನಾವೇ ಸ್ಟ್ರಗಲ್, ಎಷ್ಟು ಸ್ಟ್ರಗಲ್ ಮಾಡಿದೀವಿ ನಾವು. 1 ಐಡಿ ಅಲ್ಲ, 2 ಐಡಿ ಅಲ್ಲ, 3 ಐಡಿ ಸ್ಟ್ರಗಲ್ ಮಾಡಿದೀವಿ. ಒಂದು ಆ ಹೊಡ್ತಲ್ಲ, ಈ ಹೊಡ್ತಲ್ಲ, ಇದು ಹೊಡ್ತಲ್ಲ, ಅದು ಹೊಡ್ತಲ್ಲ ಅನ್ಕಂಡಿ ಯಪ್ಪ ತಲೆ ಕೆಟ್ಟೋಯ್ತಾಯ್ತು ನಮ್ಗಂತೂ. ಸೊ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅನ್ಕೋತಾ ಇದೀವಿ, ಡೈಲಿ ಮಾಡಿ ಹಾಕೋಣ ಅಂತ. ಟೈಮ್ ಇಲ್ಲ ಅದೇನೆ. ಇವಳು ಮನೇಲಿ ಇರ್ತಾಳೆ, ಇವಳ್ದೇನ್ ಪ್ರಾಬ್ಲಮ್ ಇಲ್ಲ. ಹೆವಿ ಪ್ರಾಬ್ಲಮ್ ಇರೋದು ನಂದೇನೆ. ಇವನೇ ಬರಲ್ಲ ಕರೆಕ್ಟ್ ಟೈಮ್ಗೆ. ಟೈಮ್ ಕರೆಕ್ಟ್ ಬರಕಲ್ಲ. ಈಗ ಬಂದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ಇವಾಗ ಇನ್ಸ್ಟಾಗ್ರಾಮ್ಗೆ ಮಾಡಾಕ್ಬೇಕು ನಾವು. ಇನ್ಸ್ಟಾಗ್ರಾಮ್ಗೆ 3-4 ಕಂಟೆಂಟ್ ಬೇಕು. 2 ಐಡಿ ಐತೆ ಈಗ ನಮ್ದು. 2 ಐಡಿ ಅಂದ್ರೆ ಡೈಲಿ 4 ಕಂಟೆಂಟ್ ಬೇಕೇ ಬೇಕು. ಒಂದ್ ದಿವಸಕ್ಕೆ 4 ಕಂಟೆಂಟ್ ಹುಡುಕಿ ಹಾಕ್ತಿವಿ ಅಂದ್ರೆ ಅದು ಸಾಮಾನ್ಯ ಮಾತೆ ಅಲ್ಲ. ಅದು ನಾವು ಮಾಡೋ ಪ್ರಾಮಿಸ್ 5-6 ಗಂಟೆ ಆಗ್ಬಿಡುತ್ತೆ. ಒಂದ್ ಕಂಟೆಂಟ್ ಹುಡ್ಕದೆ ಕಷ್ಟ, ಬೇಜಾನ್ ಕಷ್ಟ. ವ್ಲಾಗ್ ಮಾಡಾಕ್ತಿವಿ ಅಂದ್ರೆ ಟೈಮ್, ನಮ್ ಜೀವನನೇ ಸೋಷಿಯಲ್ ಮೀಡಿಯಾಗೆ ಇಟ್ಟಂಗ್ ಆಗ್ಬಿಡುತ್ತೆ. ಸೊ ಆಮೇಲೆ ನಾವು ಪಾಪನು ಟೈಮ್ ಕೊಡಕ್ಕಾಗಲ್ಲ, ಅಲ್ಲೂ ಟೈಮ್ ಕೊಡಕ್ಕಾಗಲ್ಲ ಅಂತ ಒಂದಿನ ಕ್ವಿಟ್ ಮಾಡ್ತಾ ಇದೀವಿ. ಅಂದ್ರೆ ಇದೆಲ್ಲ ಅರ್ನ್ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ, ಸ್ಟಿಲ್ ಅದೇ ಟೈಮ್ ಕೊಡಕ್. ಅದು ನಮ್ ದುರಾದೃಷ್ಟ ನೋಡು. ನಮ್ ಐಡಿ ಯೂಟ್ಯೂಬ್ ಅಲ್ಲಿ ಅಮೌಂಟ್ ಬರ್ತೈತೆ, ಆದ್ರೂ ನಮ್ಗೆ ವಿಡಿಯೋ ಮಾಡಕ್ ಆಯ್ತಲ್ಲ. ಅಷ್ಟು ಸ್ವಲ್ಪ ಇದನ್ನೇ ನೋಡೋಣ, ಟ್ರೈ ಮಾಡೋಣ. ಇದ್ಮೇಲಿಂದ ಅಟ್ಲೀಸ್ಟ್ ಒಂದ್ ವಾರಕ್ಕೆ 2-3 ವಿಡಿಯೋನಾರ ಬೇಕು ಅಂತ ನೋಡೋಣ. ಇಲ್ಲಾಂದ್ರೆ ನಾನಾದ್ರೂ ಡೈಲಿ ವ್ಲಾಗ್ ನಾನು ಮಾಡ್ಬೋದು, ಬಟ್ ನನ್ ಪಾಪ ಮಾತಾಡೋ ಅಷ್ಟು ಅವ್ನ್ ಬೆಳೆದ್ರೆ ಮಾಡ್ಬೋದಿತ್ತು. ಅವ್ನು ಮಾತಾಡೋದು ನನಗೆ ಅರ್ಥ ಆಗಲ್ಲ, ಇನ್ಸ್ಟಿಲ್ ನಿಮ್ಗೆ ಅರ್ಥ ಆಗುತ್ತೆ. ನೀವು ಕೇಳ್ತಾ ಇರ್ತೀರ ಅಕ್ಕ ಲಡ್ಡು ವಿಡಿಯೋ ಮಾಡಾಕಿ ಅಂತ.
ಸೊ ನಿಜವಾಗ್ಲೂ ಇನ್ನೂ ಅಷ್ಟೊಂದು ಪೇಷನ್ಸ್ ಇಲ್ಲ ಅವ್ನಿಗೆ. ಕ್ಯಾಮ್ರಾ ಮುಂದಕ್ ಬಂದೇಟ್ಗೆ ಅವಲೇ ಓಡ್ಬಿಡ್ತಾನೆ, ಅವನು ಬಿರಲ್ಲ. ಪೇಷನ್ಸ್ ಇಲ್ಲ ಅವ್ನಿಗೆ. ನಾನ್ ಇದೆಲ್ಲ ತಡ್ಕಂಡಿ 3-4 ಟೇಕಲ್ಲೆಲ್ಲ ಮಾಡ್ಕೊಂಡಿರೋ ಪೇಷನ್ಸೇ ಇಲ್ಲ ಅವ್ನಿಗೆ. ಓದ್ನಾ ಕೆಳಗಡೆ ಹೋಗ್ಬೇಕು, ಓದ್ನಾ ಏನಾರ ಇದ್ ಮಾಡ್ತಾವ ಎಲ್ಲಾರ ಅವ್ನ್ ಫ್ರೀಯಾಗಿ ಅವ್ನ್ ಪಾಡೆ ಅವ್ನ್ ಬಿಟ್ಬಿಡ್ಬೇಕು. ಅದಕ್ಕೆ ನಾವು ಜಾಸ್ತಿ ಪ್ರೆಷರ್ ಕೊಡಕ್ ಹೋಯ್ತದ ಅವ್ನಿಗೆ. ಮಕ್ಳಿಗೂ ಅಷ್ಟೇನೆ, ಯಾರು ಪ್ರೆಷರ್ ಕೊಟ್ಟು ಹಿಂಸೆ ಕೊಟ್ಟು ಮಾಡು ಹಂಗೆಲ್ಲ ಮಾಡ್ಬೇಡಿ. ಅವ್ನು ನ್ಯಾಚುರಲ್ ಆಗಿ ಹೆಂಗಿರ್ತಾರೆ ಹಂಗೇನೆ ಅಕ್ಸೆಪ್ಟ್ ಮಾಡ್ಬೇಕಷ್ಟೇನೆ ನಾವು. ಇನ್ನೇನು ಮತ್ತೆ ಎಲ್ಲ ಡೌಟ್ ಎಲ್ಲ ಕ್ಲಿಯರ್ ಐತೈತೆ. ಪ್ರೆಗ್ನೆನ್ಸಿ ನಾವು ಸ್ಕ್ಯಾನಿಂಗ್ ಎಷ್ಟು ತಿಂಗ್ಳಿಗೆ ಒಂದ್ಸಲಿ ಮಾಡಿಸ್ತು ಅಂತ. ಅದಾ ನಾವು ಫಸ್ಟ್ 1 ವಾರ ತಿಂಗ್ಳಿಗೆ ಒಂದ್ಸತಿ ಮಾಡಿಸಿದ್ವು, 3 ಮಂತ್ಸ್ ತಾಕ್ಸಿದ್ವು. ಬೇಕು ಅಂದ್ರೆ ಅಲ್ಲೊಂದು ಅಷ್ಟು ಕ್ಲಿಪ್ಪಿಂಗ್ಸ್ ಗಳಿದೆ, ಇದ್ರಲ್ಲೇ ಆಡ್ ಮಾಡಿರ್ತೀನಿ. ಅದು 5 ತಿಂಗ್ಳಿಗೆ ಹೋದಾಗ ಅದು ಲಾಗ್ ಮಾಡಾಕಿದೀವಿ, ನೋಡಿದೆ ಅದ್ರ ನೋಡಿ ಅದು ನೋಡಿ. ಹಾಗೇನೆ ಯೂಟ್ಯೂಬ್ ನ ಸ್ಟಾರ್ಟ್ ಅದೇ ಫಸ್ಟ್ ಸ್ಟಾರ್ಟ್ ಹೇಳ್ಬೇಕು ಅಂದ್ರೆ ನಾವು ಇನ್ಸ್ಟಾಗ್ರಾಮ್ಗಿಂತ ಯೂಟ್ಯೂಬ್ ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್. ಸೊ ಇಟ್ಸ್ ಓಕೆ, ನೀವು ಸಪೋರ್ಟ್ ಮಾಡ್ತೀರಾ ಅಂತ ಖುಷಿ. ಅಷ್ಟೊಂದು ನಮ್ಗೆ ಇನ್ಸ್ಟಾಗ್ರಾಮ್ ಸಿಗೋ ಪ್ರೀತಿ ಯೂಟ್ಯೂಬ್ ಅಲ್ಲಿ ಸಿಗ್ತಾ ಇಲ್ಲ. ಅದು ಸಿಕ್ಕಿರ ಅದು ಇಂಟ್ರೆಸ್ಟ್ ತಕೊಂಡ್ ಮಾಡವೇನೋ ಅನ್ಸುತ್ತೆ, ಆದ್ರೆ ಇನ್ನೂ ಅಷ್ಟೊಂದು ಪ್ರೀತಿ ಸಿಗ್ತಿಲ್ಲ. ಅದಕ್ಕೆ ನಾವು ಮಾಡ್ಬೇಕೋ ಹಂಗೆ ನಮಗೆ ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಏನ್ ಗೊತ್ತಾದ, ಇದೆಲ್ಲ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆಯಲ್ಲ, ಅದೆಲ್ಲ ಕ್ಲಿಯರ್ ಆಗಿ ಯೂಟ್ಯೂಬ್ಗೆ ಅಂತ 24 hours ಅದಕ್ಕೆ ಇಟ್ಬಿಡ್ಬೇಕು. ವ್ಲಾಗ್ ಅದು ಇದು ನಾರ್ಮಲ್ ಸುತ್ತಾಡಕ್ ಹೋಗ್ಬೇಕು. ನನಗೂ ಆಸೆ ಇದೆ, ಎಷ್ಟು ಸುತ್ತಾಡ್ಬೇಕು ಅಂತ ಆಸೆ ಇದೆ ಅಂತಂದ್ರೆ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. ಬುಲೆಟ್ ತಗೋಬೇಕು, ಬುಲೆಟ್ ಅಲ್ಲಿ ಎಲ್ಲ ಟ್ರಿಪ್ ಹೊಡಿಬೇಕು. ಆಲ್ಮೋಸ್ಟ್ ಆಲ್ ನಾವು ಎಲ್ಲಿ ಹೋಗಿರೋದೇ 2-3 ಪ್ಲೇಸ್ ಹೋಗಿದೀವಿ ಮದ್ವೆ ಆಗುತ್ತವೆ. ಅಷ್ಟೇ, ಎಲ್ಲೂ ಹೋಗಕ್ ಆಗಿಲ್ಲ. ನಾವೆಲ್ಲಾರು ಆಚೆ ಹೋಗ್ಬೇಕು ಅಂದ್ರೆ ಟೈಮ್ ಸಿಗ್ತಿಲ್ಲ. ಹಿಂಸೆ ಅನ್ಸ್ತು. ಏನು ನಮ್ಗೆ ಸಖತ್ ಖುಷಿ ಕೊಟ್ಟಿದ್ರು ಅಂದ್ರೆ ಕೊಟ್ಟಿರು ಅಲ್ವಾ. ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ಮೇಲೆ ಎಂಜಾಯ್ ಮಾಡ್ಕೊಂಡ್ ಬಂದಿದ್ರೆ ಕೊಟ್ಟಿವ್ರು ಒಂದೇ. ಅದಾದ್ಮೇಲೆ ನಾವು ಧರ್ಮಸ್ಥಳಕ್ಕೂ ಹೋಗಿಲ್ಲ, ಎಲ್ಲೂ ಇವಾಗ ನಾನ್ ಹೇಳ್ತಿಲ್ವಾ, ಇವಾಗ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಇವತ್ತು ಅನ್ಕೊಂಡ್ವಿ, ಟೈಮ್ ಇಲ್ಲ, ಏನಿಲ್ಲ. ಮಂಡೇ ಹೋಗೋಣ, ಕನ್ಫರ್ಮ್ ಆಗಿ ಹೋಗ್ತೀವಿ, ಅದೊಂದು ವ್ಲಾಗ್ ಮಾಡಾಕ್ತಿವಿ. ಸೊ ನೋಡೋಣ, ಆಚೆ ಹೋಗಿ ಮಾಡ್ಬೇಕು ಅಂತ ತುಂಬಾ ಆಸೆಗಳಿದಾವೆ. ಬಟ್ ಏನ್ ಮಾಡೋದು. ನನ್ನ ಆಸೆ ಹೆಂಗ್ ಗೊತ್ತಾ, ಒಂದ್ ಬುಲೆಟ್ ಗಾಡಿ ತಗೋಬೇಕು, ಆರಾಮಾಗಿ ಇಬ್ರು ಹೋಗ್ಬೇಕು, ಸುತ್ತಾಡ್ಕೊಂಡ್ ಬರ್ಬೇಕು, ಲಾಗ್ ಮಾಡ್ಬೇಕು, ಅದೆಲ್ಲ ಆಸೆ ಐತೆ. ಅದೆಲ್ಲ ಅನ್ಕೊಂಡಾಗ ಏನ್ ಆಗಲ್ಲ, ಮಿಸ್ ಆಗಿ ದೇವ್ರ ದಯಿಂದ ಆದ್ರೆ ಖುಷಿ ಪಡ್ತೀವಿ, ಖುಷಿ ಅಷ್ಟೇ, ಖುಷಿ ಆಗುತ್ತೆ. ಆಮೇಲೆ ಪ್ಲೇಸ್ ಎಲ್ಲ ಮೈಂಡ್ ಸೆಟ್ ಅಲ್ಲಿ ಅನ್ಕೋಬೇಡಿ, ಚೆನ್ನಾಗಿ ದುಡ್ಡು ಮಾಡ್ಬಿಟ್ಟವ್ರೆ, ಲಕ್ಷ ಬರುತ್ತೆ. ಇಲ್ಲ, ಏನು ದುಡ್ಡು ಮಾಡಿಲ್ಲ, ಏನಿಲ್ಲ. ದಿನ ಬೆಳಗ್ಗೆ ಕೆಲಸ ಅಮೌಂಟ್ ಬರ್ತಾ ಇದೆ ಇವಾಗ. ಅದು ಎಷ್ಟ್ ಬರುತ್ತೆ, ಅದ್ ಏನ್ ನಾನು ಹೇಳ್ಬಿಡ್ತೀನಿ, ಎಷ್ಟು ಬರ್ಬೋದು, ಏನ್ ತಗೋಬಹುದು ಅಟ್ಲೀಸ್ಟ್ ಹೇಳಾಗ್ಲಿ ಒಂದು $50 ಬರ್ಬೋದು. ನಾನು ಹೇಳ್ಬಿಡ್ತೀನಿ ನೋಡಿ, ಫೇಸ್ಬುಕ್ ಏನ್ ತಗೋಬಹುದು, ಅದ್ ಮನೆ 5,000 ಬರುತ್ತೆ. ಮನೆ ಬಾಡಿಗೆ ಕಟ್ಟಕ್ ಹೋಗಲ್ಲ ಅಲ್ಲ, ಅದ್ ನಮ್ ದೊಡ್ಡ ಖರ್ಚು ಸಾಕಾಗಲ್ಲ, ಅಷ್ಟು ಬರ್ತೈತೆ. ಅಷ್ಟು ಬರುತ್ತೆ. ಓಡಿದ್ರು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರ್ಬೋದು, ಅರ್ನಿಂಗ್ಸ್ ಮುಂದಕ್ಕೆ ಆಗ್ಬೋದು. ಇಲ್ಲ, ನಮ್ ವ್ಯೂಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಕಡಿಮೆ ಆಗಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಚೆನ್ನಾಗಿ ಬರ್ತೈತೆ. ಇನ್ಸ್ಟಾಗ್ರಾಮ್ ವ್ಯೂಸ್ ಲೈಕ್ಸ್ ಏನ್ ಕಡಿಮೆ. ಸೊ ನಿಮ್ಗೂ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾವು ನೆಕ್ಸ್ಟ್ ವಿಡಿಯೋನ ಅದನ್ನೇ ಮಾಡಾಕ್ತೀವಿ. ಹಾಗೇನೆ ಹೇಳ್ತಿರ್ತೀರಲ್ಲ, ಅದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ, ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಹೋಗಿ ಅಷ್ಟೊಂದು ಮಾಡ್ತಾರೆ, ಇಷ್ಟೊಂದು ಮಾಡ್ತಾರೆ, ಏನಿಲ್ಲ. ಇಲ್ಲ, ಫ್ರ್ಯಾಂಕ್ ಆಗಿ ನಾವು ಹೇಳ್ಬಿಟ್ಟಿದ್ದೀವಿ. ಸೊ ಮಾಡ್ತಿದ್ದೀವಿ, ಏನೋ ಇಲ್ಲ ಅಂತಲ್ಲ, ಫಸ್ಟ್ಗಿಂತ ಇವಾಗ ತುಂಬಾನೇ ಸಖತ್ತಾಗಿದ್ದೀವಿ. ಕೊಲಾಬ್ಗಳು ಬರ್ತೈತೆ, ಕೊಲಾಬ್ಗಳು ಬಂದಾಗ ಮಾತ್ರ ದುಡ್ಡಾಗೋದು. ಇನ್ನು ಇನ್ಸ್ಟಾಗ್ರಾಮ್ ಇಂದ ಎಂಟಣಿನೂ ಬರಲ್ಲ. ಇದು ಹೇಳಿ ನಮ್ಗೆ ಬೇಜಾರಾಗ್ಬಿಟ್ಟೈತೆ, ಏನು ಮಾಡಕ್ಕಾಗಲ್ಲ, ಆ ಸಿಚುವೇಶನ್ ಹಂಗಾಯ್ತು. ಸೊ ಇವನು ಏನು ರಿಯಾಕ್ಷನ್ ಕೊಟ್ಟಿಲ್ಲ ಪ್ರೆಗ್ನೆನ್ಸಿದು. ಸೊ ಸುಮಾರು ಜನ ಕೇಳ್ಬಿಡಿ, ರಿಯಾಕ್ಷನ್ ಹೆಂಗಿತ್ತು ನಿನ್ ರಿಯಾಕ್ಷನ್? ಹಾ ಸರಿ, ಫೋನ್ ಇಡ, ಇಷ್ಟೇ, ಇದೇ ರಿಯಾಕ್ಷನ್. ಒಂದು ಹಾ ಸರಿ, ಫೋನ್ ಇಡು, ಎರಡನೇ ಪಾಪ ಐತೆ, ಇನ್ನೇನ್ ಇವಳು ಅಷ್ಟೇನೆ ರಿಯಾಕ್ಷನ್ ಇದ್ದೊಂದು. ಆಮೇಲೆ ಅಣ್ಣ ಎಕ್ಸೈಟೆಡ್ ಅಲ್ವಾ? ಏನೂ ಇಲ್ಲ, ಇವನ್ ಒಂದ್ ಸರ್ಪ್ರೈಸ್ ಇಲ್ಲ, ಏನಿಲ್ಲ. ಕೆಲಸ ಮಾಡಿ ಎಲ್ಲ ಮೈಂಡ್ ಎಲ್ಲ ಕೆಲ್ಸದ ಬಗ್ಗೆ ಹೊಂಟಾಗೈತೆ. ಈ ಮನೆ ಇದು ಮಕ್ಳು ಅದೆಲ್ಲ ಜಾಸ್ತಿ ಇಂಟ್ರೆಸ್ಟೇ ಬರಲ್ಲ. ಏನಿದ್ರು ಜಾಸ್ತಿ ಫೋಕಸ್ ಇರೋದು ಕೆಲ್ಸದ ಮೇಲೆ. ನಾವು ಎಲ್ಲರಂಗೆ ಚೆನ್ನಾಗಿರೋದ. ನಾವು ಎಷ್ಟು ನಾವ್ ಬೆಂಗಳೂರಾಗ ಬಂದೇಟ್ಗೆ ಏನು ಇಲ್ಲ, ಎಲ್ಲ ಖಾಲಿ ಕೈಲೇ ಬಂದಿದ್ದು. ನಾವು ಎಲ್ಲರ ಮುಂದೆ ಒಂದ್ 4 ಜನ ನೋಡಿದ್ರು ಬಿಡಪ್ಪ, ಬೆಂಗಳೂರು ಬಂದು ಏನೋ ಒಂದ್ ಮಾಡೋರು ಚೆನ್ನಾಗವ್ರೆ ಹಂಗ ಅನ್ಸ್ಕೋಬೇಕು. ಅದಕ್ಕೋಸ್ಕರ ಜಾಸ್ತಿ ಪ್ರೆಷರ್ ಕೊಟ್ಟು ಕೆಲಸ ಮಾಡ್ತೀವಿ. ಅದೊಂದ್ ಬಿಟ್ರೆ ಇನ್ನೆಲ್ಲ ಆರಾಮಾಗಿ ನೆಮ್ಮದಿಯಾಗಿದ್ದೀವಿ ಅಲ್ವಾ. ಪ್ರೀತಿಗೇನ್ ಕಡಿಮೆ ಇಲ್ಲ. ನಾನು ನನ್ನ ಸಂಸಾರ ಸಾಕಿಷ್ಟೇ. ಸೊ ಬಾಯ್, ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಹಾಕಿ, ಏನ್ ಡೌಟ್ ಇದೆ ಅಂತ ನಾವು ಅದನ್ನ ಕ್ಲಿಯರ್ ಮಾಡ್ತೀವಿ. ಬಾಯ್.